ನೋಡಿ ದೊಡ್ಡ ದೊಡ್ಡ ಇದು ಎಷ್ಟು ಅಂಕಲ್ ಇದೆ ಏಡಿಗೆ? ಅದಕ್ಕೆ 2000 ರೂಪಾಯಿ. ಎರಡು ಏಜಿಗೆ 2000 ಎರಡು ಏಡಿಗೆ 2000 ರೂಪಾಯಿ ಅಂತ ದೊಡ್ಡ ದೊಡ್ಡ ಏಡಿ. ಒಂದ್ ಏಡಿ ಎಷ್ಟು ಕೆಜಿ ಇದೆ ಅಂದಾಜಿಗೆ? ಅಂದಾಜು 1.5 ಕೆಜಿ. 1.5 ಕೆಜಿ ಇದೆ ನೋಡಿ. 1.5 ಕೆಜಿ ಒಂದೊಂದು ಏಡಿ. ದೊಡ್ಡ ದೊಡ್ಡ ಏಡಿ ಫ್ರೆಶ್ ಇದೆ, ಜೀವ ಇದೆ. ಯಾವಾಗ್ಲೂ ಏಡಿ ಬರುತ್ತೆ, ದೊಡ್ಡ ದೊಡ್ಡ ಏಡಿ ಇರ್ತದ. ನಿಮ್ಮ ಹೆಸರು? ನಾಗಪ್ಪ. ಇಲ್ಲಿ ನೋಡಿ ಹೊನ್ನಾವರ ಮಾರ್ಕೆಟ್ ಅಲ್ಲಿ ನಾಗಪ್ಪ ಅಂತ ಹೇಳಿ ಅವ್ರ ದೊಡ್ಡ ಏಡಿಗಳು ಇರ್ತವೆ. ಇಲ್ಲಿ ಮಾರ್ಕೆಟ್ ಅಲ್ಲಿ ಕೊನೆ ಬಂದ್ರೆ ಅವ್ರು ಇಲ್ಲಿದ್ದಾರೆ ನೋಡಿ. ಅವ್ರು ದೊಡ್ಡ ದೊಡ್ಡ ಏಡಿಗಳು ಅವ್ರಿಗೆ ಸೇಲ್ ಮಾಡ್ತಾರೆ. ಬೇರೆ ಅಲ್ಲಿ ಎಲ್ಲೂ ಸಹ ದೊಡ್ಡ ದೊಡ್ಡ ಏಡಿ ನೋಡಿ ಸಿಗಲ್ಲ, ಇಲ್ಲಿ ಮಾತ್ರ ನಾಗಪ್ಪ ಅವ್ರದ್ದು ದೊಡ್ಡ ದೊಡ್ಡ ಏಡಿ ಇದಾವೆ. ಈಗ ಇರೋದು 1.5 ಕೆಜಿ 2000 ರೂಪಾಯಿ. ಹಾಯ್ ನಮಸ್ತೆ ಎಲ್ರಿಗೂ. ನಾನು ಇವತ್ತು ಹೊನ್ನಾವರ ಮಾರ್ಕೆಟ್ ಅಲ್ಲಿ ಇದ್ದೀನಿ. ಇಲ್ಲಿ ಹೊಳೆ ಮೀನ್ ಮತ್ತು ಸಮುದ್ರ ಮೀನು ಎರಡೂ ಇದೆ. ಬಟ್ ಇವತ್ತು ಸ್ವಲ್ಪ ಸಮುದ್ರ ಮೀನು ಕಮ್ಮಿ ಇದೆ, ಯಾಕಂದ್ರೆ ಬೆಳದಿಂಗಳಿದ್ದ ಕಾರಣ ಪರ್ಷಿಯನ್ ಬೋಟ್ಗಳು ಯಾವ್ದು ಇವಾಗ ಮೀನು ಹಿಡ್ಲಿಕ್ಕೆ ಹೋಗ್ತಾ ಇಲ್ಲ. ಬಟ್ ಸ್ವಲ್ಪ ಕಮ್ಮಿ ಮೀನು. ಬಟ್ ನಿಮಗೆ ತೋರಿಸ್ತೀನಿ ಯಾವ್ದೆಲ್ಲ ಮೀನಿದೆ ಅಂತ ಹೇಳಿ. ಲಾಸ್ಟ್ ಎಷ್ಟು ಕೊಡ್ತೀರಾ ಇದಕ್ಕೆ? 100 ರೂಪಾಯಿ ಕೊಡ್ತೀವಿ ನೋಡಿ. ಲಾಸ್ಟ್ ಇದಕ್ಕೆ 100 ರೂಪಾಯಿ ಕೊಡ್ತಾರೆ. ಇದರಲ್ಲಿ ಅದು ದೊಡ್ಡದು ಸಣ್ಣದು ಕಲ್ಲೇಡಿ. ಇದು ನದಿ ಏಡಿ ಅಲ್ಲ ಆಂಟಿ? ನದಿ ಏಡಿ ಅಲ್ಲ ಇದು? ಇದು ನದಿ, ಇದು ಸಮುದ್ರದ್ದು. ಕೆಜಿ 350 ಕೊಡ್ತಿದ್ದೀರಾ ನೋಡಿ. ದೊಡ್ಡ ದೊಡ್ಡ ಸ್ವಲ್ಪ ದೊಡ್ಡದು ಉಂಟು, ಅಲ್ಲಿಗಿಂತ ಇದು ಸ್ವಲ್ಪ ದೊಡ್ಡದು ಇದೆ. ನೀವು ಸ್ಟಾರ್ಟಿಂಗ್ ಸಣ್ಣ ಸಣ್ಣ ಏಡಿಗಳು ಅದರಲ್ಲಿ ಸ್ವಲ್ಪ ದೊಡ್ಡದು. ಇದು ಕೆಜಿಗೆ 350. ಇದು ನೋಡಿ ನಮ್ಮ ಮಲ್ಪೆಯಲ್ಲಿ ಆದ್ರೆ ಬೆಳಿಗ್ಗೆ 3 ಗಂಟೆಯಿಂದ ಮೀನು ಸ್ಟಾರ್ಟ್ ಆಗ್ತದೆ. 9 ಗಂಟೆಗೆ ಮೀನೆಲ್ಲ ಸೇಲ್ ಮಾಡಿ ಎಲ್ಲ ತಕೊಂಡೆಲ್ಲ ಮುಗ್ದೋಗಿರ್ತದೆ. ಸ್ವಲ್ಪ ಸ್ವಲ್ಪ ಅಲ್ಲಲ್ಲೇ ಮಾರ್ಲಿಕ್ಕೆ ಕುತ್ಕೊಳ್ತಾರೆ. ಇಲ್ಲಿ ನಾನು ಬೆಳಿಗ್ಗೆ 7 ಗಂಟೆ ಬಂದಿದ್ದೀನಿ. ಹೊನ್ನಾವರ ಮಾರ್ಕೆಟ್ ಅಲ್ಲಿ ಎಲ್ಲ ಖಾಲಿ ಆಗಿದೆ. ಮೀನ್ ಸ್ಟಾರ್ಟ್ ಆಗೋದು 9 ಗಂಟೆ ಮೇಲೆ. ಇಲ್ಲಿ ಜನಗಳು ಈಗ 9 ಗಂಟೆ 10 ಗಂಟೆ ಮೇಲೆ ಜನಗಳೆಲ್ಲ ಬರ್ತಿದ್ದಾರೆ. ಈಗ ಇಲ್ಲಿ ಮೀನದು ವ್ಯವಹಾರ ಸ್ಟಾರ್ಟ್ ಆಗಿದೆ ಅಷ್ಟೇ ನೋಡಿ. ಇದ್ಯಾವುದೋ ಮೀನು ಕಾಗುಳಿಸಿ ಅಂತೆ. ಇದಕ್ಕೆ ನಾವು ಉಡುಪಿ ಕಡೆ ತುಳುವಲ್ಲಿ ಇರ್ಪೆ ಅಂತೀವಿ. ಇದೆ ಅಲ್ಲ? ತುಳು ಬರ್ತದೆ ನಿಮ್ಗೆ? ತುಳು ಬರ್ಪುಂಡೆ ಚೂಲ ಪೂಜ ನಾಯಿ ನಾಯಿ ಕಂಕಡೆ ಕಾಗಸ್ ಅಂತೀರಾ? ಇದಕ್ಕ ಈ ಮೀನಿಗ ಈ ಮೀನಿಗೆ ನಾ ತುಳುವಲ್ಲಿ ಇರ್ಪೆ ಅಂತೀವಿ. ಇದೇ ತುಳು ಬರ್ಪೂಜ ಎಂತ ಅಂತಾರೆ? ಅಲ್ಲ ಇರ್ಪೆ ಎಂತ ಅಂತಾರೆ? ಹಂಗಂತಾರ? ಇಲ್ಲಿ ನೋಡಿ ಇವ್ರೊಂದು ಕಾಗಲ್ಸ್ ಅಂತ ಮೀನ್ ಮಾಡ್ತಿದ್ದಾರೆ, ಕಟಿಂಗ್ ಮಾಡ್ತಿದ್ದಾರೆ ಅಂಕಲ್. ಇದು ಮೀನ್ ಹೇಗೆ ಫ್ರೈ ಸಾಂಬಾರ? ಫ್ರೈಯಾ? ಸಾರು ಬಿ ಆಗ್ತದ? ಸಾರು ಬಿ ಯಾಕೆ ಸೇರ್ತವ್ ನಿಮ್ ಬಾಯಲ್ಲಿ ಸಾರದಲ್ಲಿ? ನೋಡಿ ಇಲ್ಲಿ ನಾಗಪ್ಪ ಅಂತ ಅಂಕಲ್ ಇದ್ದಾರೆ. ನಿಮ್ಮ ದೊಡ್ಡ ಏಡಿದೆ. ನೀವು ಇದು ಎಷ್ಟು ವರ್ಷದಿಂದ ಕಟಿಂಗ್ ಮಾಡ್ತಾ ಇದ್ದೀರಿ? ಅಲ್ಲಿ 30 ವರ್ಷ. ಈಗ ಅದು ಕಟ್ಟಿಂಗ್ ಎಷ್ಟು ಆಗುತ್ತೆ ಈ ಮೀನಿಗೆ? ಒಂದು 30 ರೂಪಾಯಿ ಅಷ್ಟೇನಾ? ಸಾಕಾಗ್ತದೆ 30 ರೂಪಾಯಿ? ದೊಡ್ಡ ದೊಡ್ಡ ಮೀನ್ ಬಂದ್ರೆ ಕೆಜಿ ಇಷ್ಟೊಂದು ಹೇಳುದಿಲ್ಲ ನೀವು? 20 ರೂಪಾಯಿ ಅಷ್ಟೇನಾ? ಅಯ್ಯೋ ಭಾರಿ ಕಮ್ಮಿ ಆಯ್ತಲ್ಲ ಮಾತ್ರ. ಅದ್ಮೇಲೆ ನಿಮ್ಗೆ ಮಾರ್ಕೆಟ್ ಹಾಕಿಲ್ಲ ಅಂಕಲ್ ಕುತ್ಕೊಳ್ಳಿಕ್ಕೆ? ಇಲ್ಲಿ ಸರಿ ಇಲ್ಲ, ಜನ ಸರಿ ಇಲ್ಲ. ಅಲ್ಲ ಈ ಬಿಸಿಲಲ್ಲೇ ಕುತ್ಕೋಬೇಕಲ್ಲ ಎಲ್ಲರೂ ಸಹ. ನೋಡಿ ದೊಡ್ಡ ಮೀನ್ ಬಂದು ಕಟ್ಟಿಂಗಿಗೆ ನಿಮ್ಗೆ. ನೋಡಿ ಅಲ್ಲಿ ನೋಡಿ ದೊಡ್ಡ ಮೀನ್ ಬಂತಲ್ಲ. ಇದು ಯಾವ ಮೀನು? ಮಡ್ಲಿ ಕನ್ನಡದಲ್ಲಿ ಮೊಡ್ಲಿ, ನಮ್ಮ ಭಾಷೆನಲ್ಲಿ ಶೇವಟಿ ಹೇಳ್ತಾರೆ. ಎಂತ ಮೀನದು? ಓ ಮಾಲ, ಜೀವ ಇದೆ ಅದು ಮೀನು. ಕುಂದಾಪುರದಲ್ಲೆಲ್ಲ ಮಾಲ ಅಂತ ಹೇಳ್ತಾರೆ. ಮಾಲವಾ? ಬರ ನೀ ಬರ. ಕೊಂಕಣೆಲ್ಲ ಶೇವಟಿ ಯಾವ್ದಕ್ಕೆ ಸೇವಟಿ? ಇದಕ್ಕ ಅದು ಸೇವಟಿನಾ? ಆಯ್ಕೆನಿಗೆಲ್ಲ ಸೇವಟಿ ಬನ್ಪಾರ ಅಂದ ಅಂತ ಹೇಳಿ ಅಂದ ಆಯ್ಕೆ ಸೇವಟಿ ಮೇಲೆ ಬಂತೆ ಪಲ್ಲೆ ಸೇವಟಿ ಆಯ್ಕೆ ಅಂಕಲ್ ಯಾ ಪಲ್ಲೆ ಬರ್ಪೆ ಎನ್ನ ಪುದಾರು ನಾಗಪ್ಪ ಯಾನಮೂಲು ನಾನು ಹೇಳ್ತೀನಿ ಎಂತ ಯಾನಮೂಲು ಮಲ್ಲ ಜಂಜಿ ಸೇಲ್ ಮಲ್ಪೆ ಹೊನ್ನಾವರ ಮಾರ್ಕೆಟ್ ಬತ್ತಂಡ ಲಾಸ್ಟ್ ಬತ್ತನ ಯಾನುಲ್ಲೇ. ನಾನೆಂತ ಹೇಳಿದೆ ಅಂತ ಹೇಳಿದ್ರೆ ಮಾರ್ಕೆಟ್ ಬಂದ ದೊಡ್ಡ ಮೀನು ಇಲ್ಲಿದ್ದಾರೆ, ಇಲ್ಲಿ ಬಂದ್ರೆ ನೀವು ದೊಡ್ಡ ಮೀನು ತಕೊಳ್ಳಿ ಅಂತ ಹೇಳಿದ್ರೆ ಅಷ್ಟೇ. ಯಾಕಂದ್ರೆ ನೋಡಿ ಇವ್ರು ಪಾಪ ಅಷ್ಟೊಂದು ಕಾಸ್ಟ್ಲಿ ಏನು ಇದು ಕಟ್ಟಿಂಗ್ ಮಾಡ್ತಿಲ್ಲ. ಎಷ್ಟು ಕೊಟ್ಟರು ತಗೋತಾರಂತೆ ಪಾಪ ಇವರು. ಇಲ್ಲಿ ಬನ್ನಿ ಕಟ್ಟಿಂಗ್, ಇಲ್ಲಿಗೆ ಬನ್ನಿ ಎಲ್ಲ ಬಂದ್ರೆ. ನೋಡಿ ನಾನು ಇವತ್ತು ಹೊನ್ನಾವರದ ಮಾರ್ಕೆಟ್ ಬಂದಾಗ ಲಾಸ್ಟ್ಗೆ ಜೀವ ಉಂಟ ಇದು ಎಂತ ಮಾಡುದಿಲ್ಲ ಅಲ್ಲ? ನಾಳೆ ಮಲ್ಪೂಜ ಐತೆ ಮೀನು. ನಾಳೆ ಮಲ್ಪೂಜ ಒಂದೊಳು ಸುಚಿದ ಮೀನು
ಕಚ್ಚಿದೆ ಅಂತ ಮಾಡುದು ಈಗ ಇಲ್ಲ ಏನೋ ಮಾಡುದು ಈ ಕರ್ಕೊಂಡು ಹೋಗ್ತಾನೆ ನನ್ನ ತಗೊಂಡು ಎಲ್ಲಿಗೆ ಮನೆ ತಗೊಂಡು ಅಲ್ಲ ನಂಗೆ ಕಚ್ಚಿದೆ ಅಂತ ಮಾಡುದು ಇವಾಗ ಕಚ್ಚಿರ ನಾನು ಉಂಟಲ್ಲ ಅಲ್ಲಿ ಕಚ್ಚಿರ ತಾಸು ತಗೊಂಡು ನೋಡಿ ನೀವು ಹೊನ್ನಾವರ ಮಾರ್ಕೆಟ್ ಬಂದ್ರೆ ಇಲ್ಲಿ ಲಾಸ್ಟ್ ಇರೋ ನಾಗಪ್ಪ ಅಂತ ಇದ್ದಾರೆ ಇವ್ರ ಬಂದ್ ನೋಡಿ ಜೋ ಮೀನು ಉಂಟು ಇವ್ರ ಹತ್ರ ಇಲ್ಲಿ ಇವ್ರ ಹತ್ರ ಜೀವದ ಮೀನು ಇದೆ ನೋಡಿ ನಿಮ್ಗೆ ಬೇಕಿದ್ರೆ ಇಲ್ಲಿ ಮಾತ್ರ ಜೀವ ಇಲ್ಲಿ ಏಳು ಸಹ ಜೀವ ಉಂಟು ಇಲ್ಲಿ ಮೀನ್ ಸಹ ಜೀವ ಉಂಟು ನಿಮ್ಗೆ ಫ್ರೆಶ್ ಕಲರ್ಗೆ ಒಂದು ಉಂಟು ನೋಡಿ ತುಂಬಾ ಫ್ರೆಶ್ ಮೀನ್ ಬೇಕು ನಮ್ಮ ಮಾರ್ಕೆಟ್ ಇಲ್ಲಿ ನೋಡಿ ಇಲ್ಲಿ ಫ್ರೆಶ್ ಮೀನು ಉಂಟು ನೋಡಿ ಜೀವ ಇದೆ ಮಾಲಾ ಮೀನ್ ಜೀವ ಇದೆ ನೋಡಿ ಜೀವ ಇದೆ ಯಾವ ಮೀನು ಅದು ಏರಿ ಏರಿನ ಇದು ಕಪ್ಪಿದೆಲ್ಲ ಮತ್ತೆ ಹೌದು ಕಪ್ಪು ಏರಿ ಇದು ಕಪ್ಪೇರಿನಾ ಇದು ಹೆಂಗ್ ಕೊಡ್ತೀವಿ 2 ಮೀನಿಗೆ 800 ನಿಮ್ ಹೆಸರೆಂತ ಒಂದಮ್ಮ ಹೊನ್ನಮ್ಮ ಹೊನ್ನಾವರದ ಹೊನ್ನಮ್ಮ ಹೊನ್ನಾವರದ ಹೊನ್ನಮ್ಮ ನೋಡ್ತಿರ್ತೀವಿ ಇವತ್ತು ಏನ್ ಮೀನಿದೆ ಅಂದ್ರೆ ಏರಿ ಉಂಟು ಕೊಕ್ಕರ ಕೋಕ್ರ ಇದೆ ಮಡ್ಲಿ ಎಂತ ಹೇಳಿದ್ರೆ ಮಡ್ಲಿ ಮಡ್ಲಿ ಮಡ್ಲಿ? ಮಾಲ ಮಾಲ ಮಾಲಾ ಮಡ್ಲಿ ಅದೆಷ್ಟು ಕೊಡ್ತಿದ್ದೀರಾ 1000 1,000ನಾ ಸ್ವಲ್ಪ ಇದು ರೇಟ್ ಜಾಸ್ತಿ ಉಂಟು ಇವತ್ತು ಧೋಬ ಹೋಗಿದ್ರಲ್ಲ ಹ್ಮ್ ಮೀನು ಕಮ್ಮಿ ಮೀನ್ ಕಮ್ಮಿನಾ ಏನ್ ಮೀನಿನ ಕಮ್ಮಿ ಇಲ್ಲ ಜನ ಇಲ್ಲ ಹೋಗ್ಲಿಕ್ಕೆ ಮೀನ್ ಯಾರು ಹೋಗ್ತಿಲ್ವಾ ಹ್ಮ್ ಹೋಳಿ ಹಬ್ಬ ಅಂತ ಮೀನ್ ಕಮ್ಮಿ ಉಂಟಾ ಆಗ ಏ ಬಸ್ ಅಲ್ಲ ಹೊನ್ನಮ್ಮ ಅಜ್ಜಿ ಅಲ್ಲಿ ಹೊನ್ನಾವರದಲ್ಲಿ ಹೊನ್ನಮ್ಮ ಅಂತ ಇಟ್ಬಿಟ್ರೆ ನಿಮ್ಮ ಹೆಸರು ಅಲ್ಲ ಅಲ್ಲ ಹೊನ್ನಮ್ಮ ಅಂತ ಯಾಕೆ ಇಟ್ರಿ ನಿಮ್ಮ ಹೆಸರು ಒಂದಮ್ಮಯ್ಯ ಹೊನ್ನಮ್ಮನೇ ಅದು ಯಾಕೆ ಅಂತ ಒಟ್ಟು ಮನೆಗೆ ಕಳ್ಸ್ಕೊಟ್ಟಿದ್ದಲ್ಲ ನಮ್ಮ ಇಡ್ಬೇಕು ಅಂದು ಹೌದಾ ಭಟ್ರು ಅಂದಿದ್ದಾರೆ ಹೊನ್ನಮ್ಮ ನೀಡಿ ಅಂತ ಹಂಗೆ ಯಾಕಂದ್ರೆ ನೀವ್ ಇಲ್ಲಿ ಏನಂತ ಕಾಳು ಮೆಣಸು ರಾಣಿ ಊರವ್ರಲ್ಲ ನೀವಲ್ವಾ ವಾಶ್ ಅಲ್ಲ ಎಂತ ಹೇಳ್ತಾರೆ ಸ್ಟ್ರಾಂಗ್ ಇದ್ದೀರಲ್ವಾ ಹಾಗೆ ತಗೊಳ್ಳಿ ಎಷ್ಟು 700 ಸಸಿ ನಾನ್ आज म्हटलेना आज मसलीना वचन गेलो चनलो ಇದು ಮೀನಿಲ್ಲ वचनरे आज ಮಸ್ಲಿನಾ ಅಂದ್ರೆ ಇದು ಮೀನಿಲ್ಲ ಅಂತ ಲೆಕ್ಕ ಹೌದು ಅಲ್ಲ ಅಂಕಲ್ ಅಜ್ಜಿ आज ಮಸ್ಲಿನಾ ಅಂದ್ರೆ ಮೀನಿಲ್ಲ ಅಂದು ಆಯ್ತು ಮೀನಿಲ್ಲ वचन 150 रुपये एक शेवटी ताई बुताता 150 रुपये एक शेवटी ताई पुढे हा वचन 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 ಎಂತ ಬೇಡ ಅಂತ ಅಜ್ಜಿ ಅವರಿಗೆ 300 ರೂಪಾಯಿ ಕೊಡ್ತೀರಾ ಅಂತ ಅವರು ಅಷ್ಟು ದೊಡ್ಡ ಮೀನಿಗೆ ನಿಮ್ಮನ್ನ ಅಷ್ಟಲ್ಲ ಅದು ಕಮ್ಮಿ ಕೊಟ್ರೆ ಲಾಸ್ ಅದು ಲಾಸ್ ಅದು ನೀವು ನಿಮ್ದೇ ರೇಟ್ ಕೊಡಿ ಹೋಗ್ತದೆ ಫ್ರೆಶ್ ಈಗ ಮೀನ್ ಕಮ್ಮಿ ಉಂಟಲ್ಲ ಅಜ್ಜಿ ಹೊತ್ತು ಹೌದೌದು ಮೀನ್ ಕಮ್ಮಿ ಇರುವಾಗ ಯಾಕೆ ಕಮ್ಮಿ ಕೊಡ್ಬೇಕಲ್ವಾ 1,500 ಹೋಗ್ತಿರಿ ಇದು ಹೌದಾ ಒಟ್ಟು ಇದೇಳೆ ಜಾಸ್ತಿ ಆಗ್ತದೆ ಹೊನ್ನಮ್ಮ ಅಜ್ಜಿ ಕೋಳ ಮೀನ್ ಅಜ್ಜಿ ಹೇಳಿ ಯಾವ್ಯಾವ್ದು ಹೇಳಿ ಹೊನ್ನಮ್ಮ ಹೇಳಿ ಒಂದಮ್ಮ ಅಲ್ಲಿ ಇಂದಿರಾ ಅಂತ ಅಜ್ಜಿ ಇದ್ದಾರೆ ಇವ್ರ ಹೆಸರು ಅಲ್ಲ ಇಲ್ಲಿ ಬಾರಿ ಅಜ್ಜಿ ಅಂದಿರ್ತೀರಲ್ಲ ಮಾರ್ಕೆಟ್ ಅಲ್ಲಿ ಪಾಪ ನೀವೆಲ್ರು ಇಂದಿರಾ ಅಜ್ಜಿ ಇದ್ದಾರೆ ನೋಡಿ ಇಲ್ಲಿ ನೀವು ಮಾರ್ಕೆಟ್ ಬಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕುತ್ಕೊಂಡಿದ್ದಾರೆ ಆಚೆ ಹೋಗ್ಬಿಡುತ್ತೆ ಮೀನ್ ತಕೊಳ್ಳಿ ಇಲ್ಲೇ ತಕೊಂಡ್ಬಿಟ್ಟು ಹಂಗೆ ಮನೆಗೆ ಹೋಗಿ ವಾಪಸ್ ಅಜ್ಜಿ ಹಂಗೆ ಅಲ್ವಾ ಹೌದಲ್ಲ ಅಜ್ಜಿ ಹೌದು ಹೇಳಿ ಹೌದು ಈ ಕಪ್ಪೆ ಚಿಪ್ ಅಲ್ಲ ಕಪ್ಪೆ ಚಿಪ್ ಎಷ್ಟದಿಗೆ ಒಂದು ಪಾಲಿಗೆ 100 ರೂಪಾಯಾ ನೋಡಿ ಒಂದು ಪಾಲಿಗೆ 100 ರೂಪಾಯಿ ಕಪ್ಪೆ ಚಿಪ್ಪು ಅದು ದೊಡ್ಡದು ಉಂಟಲ್ಲ ಇದೇಂತಲ್ಲ ಸಾಂಬಾರ್ ಮಾಡ್ತಾರ ಸುಕ್ಕ ಮಾಡ್ತಾರೆ ಇದು ಯಾವ್ದು ಮೀನು ಅಜ್ಜಿ ಇದು ಶಾಡಿನ ಇದು ಎಷ್ಟು ಕೊಡ್ತಿದ್ದಾರೆ ಇದೀಗ 100 ರೂಪಾಯಿ ಇದು ಪಾಲ ನೋಡಿ ಇಲ್ಲಿ ಶಾಡೆ ಇದೆ 100 ರೂಪಾಯಿ ಪಾಲ ಇದು ಇಲ್ಲಿ ನೋಡಿ ಇಲ್ಲಿ ಬಂದ್ಬಿಟ್ಟು ಇದು ಎಂತ ಮೀನು ಇದ್ಯಾ ಮೀನು ಇಲ್ಲಿ ನೋಡಿ ಇದು ಕಾಂಗಲ್ಸಿ ಅಂತೆ ಇಲ್ಲಿ ನಮ್ದು ಉಡುಪಿ ಕಡೆ ಇದಕ್ಕೆ ತುಳುವಲ್ಲಿ ನಾವು ಇರ್ಪೆ ಅಂತ ಹೇಳ್ತೀವಿ ಇದೆಷ್ಟು ಇದು ಇದು ಬೈಗೆ ಎಷ್ಟು ಬೈಗೆ ನೋಡಿ ಇದು 100 ರೂಪಾಯಿ ಪಾಲ್ ಬೈಗೆ ಇಲ್ಲಿ ಏಡಿ ಇದೆ ಬಟ್ ಇದು ಏಡಿ ಅಲ್ಲ ಅಂತ ಇದ್ರೆ ನೋಡಿ ಇಲ್ಲಿ ಇದು ನೋಡಿ ಸಮುದ್ರ ಏಡಿ ಆದ್ರೆ ನಾವಲ್ಲಿ ಜಾರೆ ಅಂತ ಹೇಳ್ತೀವಿ ಬಟ್ ಇದು ಬೇರೆ ತರ ಇದೆ ನೋಡಿ ದೊಡ್ಡದು ತೋರಿಸ್ತೀನಿ ನನ್ನ ಜೀವ ಇಲ್ಲಲ್ಲ ನೋಡಿ ಇದು ಸಮುದ್ರದ ಏಡಿ ಬಟ್ ಇದು ಸ್ವಲ್ಪ ದೊಡ್ಡದು ಇದೆ ಮತ್ತೆ ಇದು ಬೇರೆ ತರ ಇದೆ ನೋಡಿ ಡಿಸೈನ್ ಇದ್ರದ್ದು ಬಣ್ಣನೇ ಬೇರೆ ಇದೆ ಇದೆಷ್ಟಕ್ಕ ಪಾಲಿಗೆ ಸಣ್ಣದು ಇದು ದೊಡ್ಡದು ಅಷ್ಟೇ ಇದೆಷ್ಟು ಇದೆಂತ ಮೀನು ಟರ್ಕಿಯಾ ಇದು ಟರ್ಕಿ ನೋಡಿ 80 ರೂಪಾಯಿ ಕೊಡ್ತಾರೆ ಲಾಸ್ಟಿಗೆ ಇದು 80 ರೂಪಾಯಿ ಕೊಡ್ತಾರೆ ದೊಡ್ಡ ಬಂಗಡೆ ಇದೆ ಇಲ್ಲಿ ನೋಡಿ ಅಕ್ಕ ಇದು ಎಷ್ಟು ಬಂಗಡೆ 200 ರೂಪಾಯಿಗೆ 5 ಬಂಗಡೆ ಕೊಡ್ತಾರೆ ನೋಡಿ ಸ್ವಲ್ಪ ಚೀಪ್ ಇದೆ ಉಡುಪಿಗಿಂತ ಇಲ್ಲಿ ಹೊನ್ನಾವರ ಮಾರ್ಕೆಟ್ ಅಲ್ಲಿ ಮೀನ್ ಸ್ವಲ್ಪ ಚೀಪ್ ಇದೆ ಇದಕ್ಕೇನ್ ಹೇಳ್ತೀರಾ ನೀವು ತಾರ್ಲಿ
ನೋಡಿ ಇದು ತಾರ್ಲಿ ಅಂತೆ, 100 ರೂಪಾಯಿಗೆ 10 ತಾರ್ಲಿ. ಇದೆಷ್ಟು ಪಾಲಿಗೆ? ಇದು ಪಾಲಿಗೆ 100 ರೂಪಾಯಿ. ನೋಡಿ ಫ್ರೆಶ್ ಇದೆ ಇದು, ಸಣ್ಣ ಸಣ್ಣ ತಾರ್ಲಿ ಇದು. ಇಲ್ಲಿ ಬಂದು ಏಡಿ ಇದೆ. ಇದು ಏಡಿಲಿ ಆವಾಗ ತೋರಿಸ್ಬೇಡಿ, ಇದು ಕಲ್ಲ ಏಡಿ, ಜೀವ ಇದೆ ಅಲ್ಲ ಸಹ. ಇದೆಷ್ಟು ಇದಕ್ಕೆ? 350. ಇದು 350. ಇದು ಕಲ್ಲ ಏಡಿ. ಇಲ್ಲಿ ಸ್ವಲ್ಪ ಕಮ್ಮಿ ರೇಟ್ ಅಂತ ಹೇಳ್ಬೋದು, 350. ಇದು ನಮ್ದು ಉಡುಪಿಲ್ಲ, ಅದ್ರ ಇದಕ್ಕೆ ಕೆಜಿಗೆ 400 ರೂಪಾಯಿ ಇದೆ ಇದಕ್ಕೆ. ಇಲ್ಲಿ ಇಷ್ಟು ಏಡಿಗೆ ಒಂದು 2 ಕೆಜಿ ಇರ್ಬೋದಲ್ಲ ಇದರಲ್ಲಿ. ಇದಕ್ಕೆ ಏನ್ ಹೇಳ್ತೀರಾ ನೀವು ಏಡಿಗೆ? ಇದಕ್ಕೆ ಏಡಿ ಏನಂತೀರಾ? ನೋಡಿ ಇದು ಕಲ್ಲ ಏಡಿ. ಇದು ಸಮುದ್ರದಲ್ಲ, ಸಮುದ್ರ ಏಡಿ. ಇದೇ ಕೊಡ್ತೀರಾ ಪಾಲು? 150. ನೋಡೊಂದು ಇದು ಸಮುದ್ರ. ಅಲ್ಲಿ ತೋರಿಸಿದ್ ಬೇರೆ ನಾನು ನೋಡಿ, ಇದು ಸಮುದ್ರದ, ಅದು ಬೇರೆ, ಇದು ಬೇರೆ. ಇದು ನೋಡಿ ಈ ತರ ಇದೆ. ಇದು ಪಾಲಿಗೆ 100. ಇಲ್ಲಿ ಇದರಲ್ಲಿ ಸಣ್ಣದು 150 ನೋಡಿ. ಇದರಲ್ಲೇ ಇದು ಲಾಸ್ಟ್ ಎಷ್ಟು ಕೊಡ್ತೀರಾ ಇದಕ್ಕೆ? 100 ರೂಪಾಯಿ ಕೊಡ್ತೀವಿ ನೋಡಿ. ಲಾಸ್ಟ್ ಇದಕ್ಕೆ 100 ರೂಪಾಯಿ ಕೊಡ್ತಾರೆ. ಇದರಲ್ಲಿ ಅದು ದೊಡ್ಡದು ಸಣ್ಣದು ಕಲ್ಲೇಡಿ. ಇದು ನದಿ ಏಡಿ ಅಲ್ಲ ಆಂಟಿ? ನದಿ ಏಡಿ ಅಲ್ಲ ಇದು? ಇದು ನದಿ, ಇದು ಸಮುದ್ರದ್ದು. ಯಾವ್ದು ಮಸಾಲ ಪ್ಲೇನ್ ಅಂತ ಹೇಳಿ ಇವಾಗ. ಕೊಕ್ರ ಒಳ್ಳೆ ಮೀನು ಇದು. ಇದು ಒಳ್ಳೆ ಮೀನು. ಇದೇನ್ ಹೇಳಿ? ಮಡ್ಲ. ಇದು ಮಡ್ಲ. ಇದೆಲ್ಲ ಹೊಳೆ ಇದೆಲ್ಲ, ಇದು ಸಮುದ್ರದಲ್ಲ. ಇದೇನು ಮೀನು? ಇದು ಕೊಡುವೆ. ಇದೆಷ್ಟು ಫುಲ್ ಪಾಲಿಗೆ? ಎಲ್ಲ ಪಾಲಿಗೆ ಪೂರ್ತಿ ಇದು? ಹಾ 100 ರೂಪಾಯಿಗೆ 7 ದೊಡ್ಡ ಬೈಗೆ ನೋಡಿ. ಇದಕ್ಕೇನಂತೀವಿ? ತಾರ್ಲಿ ಬೂತಾಯಿ ಅಂತಾರಂತ ಇವ್ರ ಸೈಡ್. ಇದಕ್ಕೆ 100 ರೂಪಾಯಿ 7 ಮತ್ತೆ 8 ಕೊಡ್ತೀರಾ? 7-8 ಕೊಡ್ತಾರೆ. ದೊಡ್ಡದು ಇದೆ ನೋಡಿ ಬಂಗಡಿ. ಬಂಗಡಿ ಅಲ್ಲ, ಬೂತಾಯಿ. ಇದು ನೋಡಿ ಸೌಂದರ್ಯ. ಇದು ಪಾಲಿಗೆ 100 ರೂಪಾಯಿ. ಇದು ಪಾಲಿಗೆ 100 ರೂಪಾಯಿ, ಇದು 100 ರೂಪಾಯಿ, ಎಲ್ಲ ಸೇಮ್ 100 ರೂಪಾಯಿ. ಇದು ಚಾಟೆ ಮೀನಲ್ಲ? ಇದಕ್ಕೇನ್ ಹೇಳ್ತೀರಿ ನೀವು? ಎಂತ ಹೇಳ್ತೀರಾ? ಇದು ನೋಡಿ, ಇದು ಸ್ವರ ಅಂತಾರೆ ಇಲ್ಲಿ ಬೈಂದೂರಲ್ಲ, ಹೊನ್ನಾವರದಲ್ಲಿ. ಇದಕ್ಕೆ ಎಷ್ಟು? ಒಂದು ಮೀನಿಗೆ 80 ರೂಪಾಯಿ. ಶಾರ್ಕ್. ಇದು ಮಿಕ್ಸ್. ಅದೇ ಮೀನು? ಇದೇ ಮೀನು? ಇದು ನೋಡಿ, ಇದು ಬಂದ್ಬಿಟ್ಟು ಹೂ ಮೀನು. ಇದು ಸಾಂಬಾರ ಫ್ರೈಯಾ? ಫ್ರೈ ಮಾಡ್ಬೋದಾ? ಇದು ಹೂ ಮೀನು ಅಂತೆ ನೋಡಿ. ಇದು ನದಿ ಮೀನು ಸರ್? ಇದು ಹೊಳೆ ಮೀನು? ಸಮುದ್ರ ಮೀನಾ? ಇದು ಎಷ್ಟು ಕೆಜಿ ಇದೆ? ಎಷ್ಟಕ್ಕೆ ಕೊಡ್ತಿದ್ರೆ ಇದನ್ನ ಈಗ? ಕೆಜಿ ಲೆಕ್ಕದಲ್ಲಿ ಕೊಡಿದ್ದಾರೆ. ಕೆಜಿಗೆ 300. ಇದು ದೊಡ್ಡ ಫ್ರಾನ್ಸ್ ಇದೆ. ಇಲ್ಲೇ ದೊಡ್ಡ ಫ್ರಾನ್ಸ್ ಇದೆ ನೋಡಿ. ಇಲ್ಲಿ ಇದು ಫ್ರೆಶ್, ಮತ್ತೆ ಫ್ರೆಶ್ ಅಂದ್ರೆ ತುಂಬಾ ಫ್ರೆಶ್ ಇದೆ. ದೊಡ್ಡ ಫ್ರಾನ್ಸ್ ಇದೆ. ಹೇಗೆ ಸರ್ ಕೆಜಿಗೆ? ಇದು ನೋಡಿ ಕೆಜಿ 500. ಇದು ಫ್ರೆಶ್ ಇದೆ. ಇದು ಹೆಸರಿಂದ ಗೊತ್ತಿಲ್ಲ. ಇದು ಟೈಗರ್ ಅಂತ ಅನಿಸ್ತದೆ ನೋಡಿ, ದೊಡ್ಡದು ಇದೆ ತುಂಬಾ. ಇದೆಂತ ಮೀನು ಸರ್? ಕರಲಿಗೆ. ಇದು ಕರಲಿಗೆ. ಇದು ಹೇಗೆ? ಇದು ಕೆಜಿ ಲೆಕ್ಕದಲ್ಲಿ ಕೊಡ್ತಾರಂತ ನೋಡಿ. ಇದು ಕರಲಿಗೆ. ಇದು ಬೆಂಡೆ ಕಟ್ ಮಾಡ್ತಾರೆ ಈ ಮೀನನ್ನ. ಸ್ಟ್ರೈಟ್ ಕಟ್ ಮಾಡಿದ್ರೆ ಮುಳ್ಳು ಇಲ್ಲಿಗೆ ಬರಲ್ಲ. ಹೀಗೆ ಬೆಂಡೆ ಕಟ್ ಮಾಡ್ತಾರೆ, ಹಂಗೆ ಅಡ್ಡ ಕಟ್ ಮಾಡಿ ಇದನ್ನು ಫ್ರೈ ಜಾಸ್ತಿ ಮಾಡ್ತಾರೆ. ಇದ್ಯಾವ ಮೀನು ನೋಡಿ? ಇಲ್ಲಿ ದೊಡ್ಡ ಕೊಕ್ರ ಇದೆ. ಇದೇ ಕೆಜಿಗೆ ಸರ್? ಕೆಜಿಗೆ ಹೇಗೆ ಇದು? ಕೆಜಿಗೆ 500. ದೊಡ್ಡ ಕೊಕ್ರ ಇದೆ ನೋಡಿ. ಇಲ್ಲಿ ಬ್ಲ್ಯಾಕ್ ಪ್ಯಾಪ್ಲೆಟ್ ಇದೆ ನೋಡಿ ಇಲ್ಲಿ ಸರ್. ಇದು ಕೆಜಿಗೆ ಹೇಗೆ? ಇದು ಕೆಜಿಗೆ 1800. ಮಾಲ್ಪೆಗೆ ಹೋಲಿಸಿದ್ರೆ ಇವತ್ತು ಈ ಮೀನು ತುಂಬಾ ಕಾಸ್ಟ್ಲಿ ಅಂತ ಅನಿಸ್ತದೆ. ಇಲ್ಲಿ ನೋಡಿ 1800 ಅಂತ. ಬಟ್ ಅಲ್ಲಿ ನಮ್ಗೆ ಸ್ವಲ್ಪ 1000 ಒಳ ಸಿಗ್ತದೆ. ಇಲ್ಲಿ ಟೈಗರ್ ಇದೆ ನೋಡಿ. ಇಲ್ಲಿ ನೋಡಿ, ಇದು ಫ್ರಾನ್ಸ್ ಅಲ್ಲಿ ದೊಡ್ಡ ಇದು ಟೈಗರ್ ಅಂತ ಹೇಳ್ತಾರೆ. ಇದಕ್ಕೆ ಏನಂತ ಹೇಳ್ತೀರಾ ನೀವು ಹೆಸರು? ಟೈಗರ್. ಕೆಜಿಗೆ 1800. ಇದು ನೋಡಿ ಟೈಗರ್ ಫ್ರಾನ್ಸ್ ನೋಡಿ. ಶಾರ್ಕ್. ಇದು ಹೇಗೆ ಅಂಕಲ್? ಇದು ಕೆಜಿಗೆ 600. ಕಟ್ ಮಾಡಿ ಕೊಡ್ತಿರೋದು ಇಡೀನಾ? ಇದು ಎಷ್ಟು ಕೆಜಿ ಇದೆ ನೋಡಿ? ಇದು 5 ಕೆಜಿ ಇದೆ. ಇದು ಮಾಂಸನೇ ಅಲ್ಲ, ಖಾಲಿ ಅಲ್ಲ. ಕೆಜಿಗೆ 600. ಇದು 5 ಕೆಜಿ ಇದೆ ನೋಡಿ ಶಾರ್ಕ್.
ಕೆಜಿ 350 ಕೊಡ್ತಿದ್ದೀರಾ ನೋಡಿ. ದೊಡ್ಡ ದೊಡ್ಡ ಸ್ವಲ್ಪ ದೊಡ್ಡದು ಉಂಟು, ಅಲ್ಲಿಗಿಂತ ಇದು ಸ್ವಲ್ಪ ದೊಡ್ಡದು ಇದೆ. ನೀವು ಸ್ಟಾರ್ಟಿಂಗ್ ತೋರಿಸ ಸಣ್ಣ ಸಣ್ಣ ಏಡಿಗಳು ಅದರಲ್ಲಿ ಸ್ವಲ್ಪ ದೊಡ್ಡದು ಇದು ಕೆಜಿಗೆ 350. ಇದು ಕಾಸ್ಟ್ಲಿ ಮೀನು. ಇದಕ್ಕೆ ಏನಂತೀರಾ? ಕಾಣೆ ಮೀನಲ್ಲ, ನೀವು ಕಾಣೆ ಅಂತೀರ ಇದಕ್ಕೆ. ನೋಡಿ ಇದು ಗೋಲ್ಡನ್ ಫಿಶ್ ಕಾಣೆ ಮೀನು. ಇದು ಕೆಜಿಗೆ ಹೇಗೆ? ಇದು ಕೆಜಿಗೆ 1200. ನಾನು ನಿಮ್ಗೆ ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಇದೇ ಮೀನನ್ನ. ಅಪ್ಪು ಸರ್ ಅವ್ರಿಗೆ ತುಂಬಾ ಇಷ್ಟವಾದ ಮೀನು ಇದು, ಪುನೀತ್ ಅವರಿಗೆ. ಕಾಣೆ ಮೀನು, ಕಾಣೆ ತಿನ್ಲಿಕ್ಕೋಸ್ಕರ ಕುಂದಾಪುರ ಬರ್ತಿದ್ದವ್ರು. ಇದೇ ಮೀನು ನೋಡಿ, ಕಾಣೆ. ನಾವು ಇದನ್ನ ಉಡುಪಿ ಸೈಡ್ ಅಲ್ಲಿ ತುಳುವಲ್ಲಿ ಇದಕ್ಕೆ ಕಂಡಿಗೆ ಅಂತ ಹೇಳ್ತೀವಿ. ಕಂಡಿಗೆ. ಹೋಲಿನಾ? ಇದೆಷ್ಟು ತಗೊಳ್ತ ಕಟ್ಟಿಂಗಿಗೆ? ಇದು ಕಟ್ಟಿಂಗ್ ಬಂದಿರೋದೆಲ್ಲ ಎಂತ ಮೀನಿದು? ರೂಪ್ ಚಾಂದ್ ಅಂತ. ಇದು ಚಂದನ ಇದೆ ನೋಡ್ಲಿಕ್ಕೆ, ಕೆಂಪು ಕೆಂಪು, ಅದಕ್ಕೆ ರೂಪ್ ಚಾಂದ್ ಅಂತ ಕರೀತಾರೆ ನೋಡಿ. ಇದೆ ರೂಪ್ ಚಾಂದ್. ಮಾರ್ತಿದ್ದಾರಾ ಇಲ್ಲಿ ನೋಡಿ? ಹೊನ್ನಾವರ ಮೀನ್ ಮಾರ್ಕೆಟ್ ಅಲ್ಲಿ ದೋಣಿಯಲ್ಲಿ ಮೀನ್ ಮಾರ್ತಿದ್ದಾರೆ. ಇದೆಷ್ಟನ ಪಾಲೆಲ್ಲ? ಒಂದು ಪಾಲು 700. ಅದು ಲಾಸ್ಟ್ ಇದು ದೊಡ್ಡದು 1200 ನೋಡಿ. ಇದು 700, ಅದು 1100. ಎಲ್ಲರೂ ಇಟ್ಕೊಂಡಿದ್ದಾರೆ ಹಂಗೇನೆ. ಎಂತ ಮೀನಿದು? ನೋಗ್ಲೆ ನೋಡಿ. ಹಾ, ಇಲ್ಲಿ ನೋಗ್ಲೆ ಅಂತೀರ ನೀವು? ನದಿ ಬದಿಯಲ್ಲೇ ಇಲ್ಲಿ ನೋಡಿ ಲೈನ್ ಅಲ್ಲಿ ಮೀನ್ ಕಟ್ಟಿಂಗ್ ಮಾಡಿ ಕುತ್ಕೊಂಡಿದ್ದಾರೆ. ಕಾಣ್ತಾ ಇದ್ದಾರೆ ನಿಮ್ಗೆ? ಇದು ನದಿ ಇದೆ, ಇಲ್ಲೇ ಕುತ್ಕೊಂಡಿದ್ದಾರೆ. ನೋಡ್ಲಿಕ್ಕೆ ಚಂದ ಇದೆ ಪ್ಲೇಸ್ ನೋಡಿ. ಯಾವ ತರ ಇದೆ ನೋಡಿ. ಇಲ್ಲಿ ಶರಾವತಿ ಬ್ರಿಡ್ಜ್ ಇದೆ, ಚಂದ ಶರಾವತಿ ಬ್ರಿಡ್ಜ್ ಇದೆ. ಇದು ಇವತ್ತಿನ ನನ್ನ ಹೊನ್ನಾವರದ ವಿಡಿಯೋ. ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.